ನನ್ನ ಸಾಯಿಸಕ್ ಬರ್ತಾ ಇದ್ದಾನ ಅವನು. ಭೀಮಣ್ಣವ್ರೆ, ನಮ್ಮ ಹಳ್ಳಿ ಬಂದಾಯ್ತು, ಇನ್ಯಾತಕ್ಕೆ ಭಯ ಪಡ್ತೀರಾ? ಯಾರೇ ಅವನು? ಈ ನಿಮ್ ಏರಿಯಾ ಕಿಂಗು ಅವ್ರ ಅಣ್ಣನ ಮಗನ ಕೊಂದ್ಬಿಟ್ಟು ಬಂದಿದ್ದಾನೆ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಇವರನ್ನ ನೆಗೆದು ಬಿದ್ದು ಹೋದ್ನ? ಒಳ್ಳೆ ಸುದ್ದಿ ಹೇಳಿ ಕಣ. ನಿನ್ನ ಬಾಯಲ್ಲಿ ಸಕ್ಕರೆ ಹಾಕ್ತೀನಪ್ಪ. ಇವತ್ತಿ ನಮ್ ದೇಶ ಉದ್ಧಾರವಾಗಿ ಹೋಯ್ತು. ಸೋಂಬೇರಿ ನನ್ನ ಮಕ್ಕಳನ್ನ ಏನ್ ಮಾಡ್ತೀವಿ, ಹಾಕಿರಿ ಅವನಿಗೆ. ಓಡ್ಕೊಂಡ್ಬಿಟ್ಟಾರೋ. ನನ್ನ ತಪ್ಪು ಕ್ಷಮಿಸಿದ್ರು. ನನ್ನ ಪ್ರಾಣ ಉಳಿಸು. ನೀನು ಪ್ರಾಣ ಉಳಿಸಿದ್ರೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ. Come on, constable. Imraj, you are under arrest. ಹಾಕಿಬೇಡಿ. ಭೀಮರಾಜ್, ನೋಡಿದ್ಯಾ ಅವತ್ತಿದೇ ಜಾಗದಲ್ಲಿ ನಿನ್ಗೆ ನಾನು ಏನ್ ಹೇಳಿದೆ? ಜನಗಳ ಮಧ್ಯದಲ್ಲಿ ಮರ್ಯಾದೆಯಿಂದ ಬಾಳು ಅಂದೆ. ನೋಡು ನೀನ್ ಅವತಾರ. ನೀನ್ ಹೇಳ್ತಿರೋದು ನಿಜ. ನನ್ನಂಥ ಪುಂಡ್ರಿಗೆ ಇಂಥ ಶಿಕ್ಷೆ ಆಗಬೇಕಾದ್ದು ನ್ಯಾಯ. ನ್ಯಾಯ. ಕಮಾನ್. ನಮಸ್ಕಾರ. ನಮಸ್ಕಾರ ಭರತ್. ನಮಸ್ಕಾರ. ಇಂಥ ಪುಂಡ್ರಿಂದಲೇ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬಂದಿರು. ಇವತ್ತು ನಿನ್ನ ನೋಡಿ ನಾನು ಎಚ್ಚೆತ್ತುಕೊಂಡೆ. ಇದಕ್ಕೆ ನನ್ನ ಧನ್ಯವಾದ. ಅಯ್ಯೋ, ನೀವು ದೊಡ್ಡವರು, ಈ ರೀತಿ ದೊಡ್ಡ ಮಾತಾಡಬಾರ್ದು. ನಿಜಾನೇ ಹೇಳ್ತಾ ಇದ್ದೀನಿ ಭರತ್. ರಾಜಕಾರಣದಲ್ಲಿರೋ ಹೊಲಸು ಹೋಗ್ಬೇಕಾದ್ರೆ ನಿನ್ನಂಥ ಕೆಚ್ಚದೆ ಗಂಡುಗಳು ಹುಟ್ಕೋಬೇಕು. ಆಗಲೇ ಈ ರಾಜಕಾರಣಿಗಳು ಹುಷಾರಾಗ್ತಾರೆ, ದೇಶನೂ ಉದ್ಧಾರ ಆಗುತ್ತೆ. ಜೈ ಹಿಂದ್.